ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್. ಇವತ್ತಿನ ರೆಸಿಪಿಯಲ್ಲಿ ಹೋಟೆಲ್ ಸ್ಟೈಲ್ನಲ್ಲಿ ಫಿಶ್ ತವಾ ಫ್ರೈನ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತವಾ ಫ್ರೈಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ತೋರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 kg ಜಿಲೇಬಿ ಮೀನು ತೊಗೊಂಡಿದ್ದೀನಿ. ತೊಗೊಂಡು ಬರಬೇಕಾದ್ರೆ ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಈ ಥರ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ಕಟ್ ಮಾಡಿಸ್ಕೊಂಡು ಬಂದಿದ್ರೂ ನಾವು ಮನೇಲಿ ಇನ್ನೊಂದು ಸರಿ ನಾವು ಇದನ್ನೆಲ್ಲ ಚೆನ್ನಾಗಿ ಉಜ್ಜಿ ತೊಳೆದು ಇದನ್ನು ಸೋರು ಹಾಕ್ಕೋಬೇಕು. ನಾವು ನೀರು ಎಷ್ಟು ಚೆನ್ನಾಗಿ ಸೋರಿಸ್ತೀವೋ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮೀನಿಗೆ ಹಿಡಿಯೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಈ ಥರ ಕಟ್ ಮಾಡಿಸ್ಕೊಂಡು ಬರೋದ್ರಿಂದನೂ ಸಹ ಅದು ಮಸಾಲೆ ಹಿಡಿಯೋದಕ್ಕೆ ಅನುಕೂಲ ಆಗುತ್ತೆ. ನೋಡಿದ್ರಲ್ಲ ಯಾವ ರೀತಿ ಕಟ್ ಮಾಡಿಸೋದು ಅನ್ನೋದನ್ನು. ಈಗ ನಾನು ತವಾ ಫ್ರೈಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ತೋರಿಸ್ಕೊಡ್ತಾಯಿದ್ದೀನಿ. 1 ಸ್ಪೂನು ಅರಿಶಿನ ಪುಡಿ ತೊಗೊಂಡಿದ್ದೀನಿ, ಮತ್ತು 3 ಸ್ಪೂನು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಮತ್ತು 1.5 ಸ್ಪೂನು ಜೀರಿಗೆ ಪೌಡ್ರು ಸೇರಿಸ್ಕೊತಾ ಇದ್ದೀನಿ, ಮತ್ತು 1.5 ಸ್ಪೂನು ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ತಗೊಂಡು ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೋಬೇಕಂದ್ರೆ ನಾವು ವಿನೆಗರಾದ್ರು ಹಾಕ್ಕೋಬೋದು, ಮತ್ತು ಹುಣಸೆ ಹುಳಿನಾದರೂ ನಾವು ಸೇರಿಸ್ಕೋಬೋದು, ಮತ್ತು ನಿಂಬೆ ರಸನಾದರೂ ನಾವು ಸೇರಿಸ್ಕೋಬೋದು. ಮನೇಲಿ ಯಾವುದು ಇರ್ತದೆ ಅದರ ಅನುಕೂಲವಾಗಿ ನಾವು ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ನಿಂಬೆ ರಸ ಸೇರಿಸ್ಕೊಂಡಿದ್ದೀನಿ. ನಿಂಬೆ ರಸ ಹಾಕ್ಕೊಂಡು ಬೇಕಾದ್ರೆ ನೀವು ಕಲ್ಲರ್ ಬೇಕು ಅಂದರೆ ಕಲ್ಲರ್ ಆದರೂ ಸೇರಿಸ್ಕೋಬೋದು, ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಬೇಕಾದರೂ ಸೇರಿಸ್ಕೋಬೋದು ಪೌಡ್ರನ್ನ. ಮತ್ತು ಅಷ್ಟು ಮೇಲೆ ಇದು ಬ್ಯಾಡಿಗೆ ಪೌಡ್ರು ಇಲ್ಲ ಅಂತ ಅಂದರೆ ನೀವು ಮನೆಯಲ್ಲೇ ಬ್ಯಾಡಿಗೆ ಮೆಣಸಿನ್ಕಾಯಿ ಇತ್ತು ಅಂದರೆ ಅದನ್ನೇ ಬಿಸಿನೀರಲ್ಲಿ ನೆನೆಸಿ ಅದನ್ನು ರುಬ್ಬಿ ನೈಸಾಗಿ ಇದಕ್ಕೆ ಸೇರಿಸ್ಕೋಬೋದು. ಮತ್ತು ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಎಣ್ಣೆ ಬೇಕಾದರೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ನೀರು ಹಾಕ್ಕೊಂಡು ಬೇಕಾದ್ರೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಾಡಿಕೊಂಡು ಈಗ ನಾನು ನೀರು ಸೋರಿರುವಂಥ ಮೀನು ತೊಗೊಂಡು ಮೀನಿಗೆ ಈ ಥರ ಖಾರನ ಹಚ್ಕೋಬೇಕು. ನಾವು ಮಿಕ್ಸ್ ಮಾಡಿರುವಂಥ ಖಾರನ ಈ ಥರ ಹಚ್ಚೋದ್ರಿಂದ ಆ ಡಾಟ್ಸು ಕೂಯ್ದಿರೋದಕ್ಕೆಲ್ಲ ಅದಕ್ಕೂ ಚೆನ್ನಾಗಿ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದು ಮೀನು ತಿನ್ನೋದಕ್ಕೆ ರುಚಿಯಾಗಿರ್ತದೆ. ನಾವು ಈ ಥರ ಹಚ್ಚಿ 1 ಗಂಟೆ ಕಾಲ ಇದನ್ನು ನೆನೆಸ್ಕೋಬೇಕು. ನೆನೆಸ್ಕೊಂಡಾಗ ಅದು ಉಪ್ಪು ಖಾರ ಎಲ್ಲ ಹಿಡ್ದು ತುಂಬ ಟೇಸ್ಟಿಯಾಗಿ ಮತ್ತು ರುಚಿಯಾಗಿರ್ತದೆ ಮೀನು. ಮತ್ತು ಊಟಕ್ಕೆ ಎಲ್ಲದಕ್ಕೂ ಸಹ ನಾವು ನೆಂಚ್ಕೋಬೋದು. ನೋಡಿದ್ರಲ್ಲ ಯಾವ ರೀತಿ ಮೀನಿಗೆ ಮಸಾಲೆ ಹಚ್ಚೋದು ಅನ್ನೋದನ್ನು. ಹಚ್ಚಿ ಈ ಥರ 1 ಗಂಟೆ ಕಾಲ ನಾವು ನೆನೆಸ್ಬಿಟ್ಟು ಅದನ್ನು ನಾವು ತವಾ ಫ್ರೈ ಮಾಡೋದ್ರಿಂದ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಆದ್ದರಿಂದ ನಾವು 1 ಗಂಟೆ ಕಾಲ ನಾವು ನೆನೆಸ್ಕೋಬೇಕು. ನೆನೆಸಿರುವಂಥದ್ದನ್ನ ನಾವು ತವದ ಮೇಲೆ ನಾನ್ ಸ್ಟಿಕ್ ತವದ ಮೇಲೆ ಬೇಯಿಸೋದ್ರಿಂದ ಅದಕ್ಕೆ ಇದು ಸ್ಕಿನ್ ಆಗಲಿ ಮತ್ತು ನಾವು ಹಾಕಿರೋ ಮಸಾಲೆ ಆಗಲಿ ಅದರ ತವಕ್ಕೆ ಅಂಟ್ಕೊಳ್ಳಲ್ಲ. ಅದರಿಂದ ನಾವು ನಾನ್ ಸ್ಟಿಕ್ ತವೋದ್ರಲ್ಲೇ ನಾವು ಬೇಯಿಸ್ಕೋಬೇಕು. ನೋಡಿ, ಈಗ ತವನ ಬಿಸಿಯಾಗೋಕೆ ಇಟ್ಕೊಂಡು ಇದಕ್ಕೆ ಕೊಬ್ಬರಿ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಸೇರಿಸಿದ್ಮೇಲೆ ಚೆನ್ನಾಗಿ ಹಂಚು ಕಾಯಿಸಬೇಕು. ನಾವು ತವನ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಖಾರ ಹಚ್ಚಿರುವಂಥನ್ನ ಮೀನನ್ನ ಸೇರಿಸ್ಕೊತಾ ಇದ್ದೀನಿ. ಇದೇ ಥರ ನೀವು ಗ್ರೀನ್ ಮಸಾಲೆಯಲ್ಲೂ ಸಹ ಮಾಡ್ಕೋಬೋದು. ಈಗ ನಿಮಗೆ ಜ್ಯೂಸಿಯಾಗಿ ಇನ್ನೊಂದು ಸ್ವಲ್ಪ ಜಿಡ್ಡು ಬೇಕು ಅಂದರೆ ನೀವು ಮೇಲ್ಗಡೆ ಎಲ್ಲ ಎಣ್ಣೆನ ಹಾಕೋಬೋದು. ಮತ್ತು ಈಗ ಒಂದು ಸೈಡೆಲ್ಲ ಬೆಂದಿರುವಂಥದ್ದನ್ನ ಈ ಥರ ನಾನು ಮುಚ್ಚಾಕಿ ಬೇಯಿಸ್ಕೊತಾ ಇದ್ದೀನಿ. ಈಗ ನಾನು 1 ಗಂಟೆ ಕಾಲ ಇದನ್ನು ಮೀನಿಗೆ ಖಾರ ಹಚ್ಚಿ ನೆನೆಸಿದ್ದೀನಿ. ನೀವು ಅಷ್ಟು ಟೈಮ್ ಇಲ್ಲ 1 ಗಂಟೆ ಅನ್ನೋಂಗಿದ್ರೆ ಒಂದು ಅರ್ಧ ಗಂಟೆನಾದರೂ ನೀವು ಟೈಮ್ ಕೊಡಬೇಕು. ಯಾಕೆಂದರೆ ಒಳಗಡೆ ಎಲ್ಲ ಮಸಾಲೆ ಹಚ್ಚಿರೋದ್ರಿಂದ ಅದು ಉಪ್ಪು ಖಾರ ಎಲ್ಲ ಹಿಡಿಯೋದಕ್ಕೆ ಒಂದು ಅರ್ಧ ಗಂಟೆನಾದರೂ ನೆನೆದ್ರೆ ಟೇಸ್ಟಿಯಾಗಿರ್ತದೆ ಮೀನು. ಮತ್ತು ಈ ಡಾಬಾಗಳಲ್ಲಿ ಈ ಹೋಟೆಲ್ಗಳಲ್ಲಿ ಸಿಗುವಂಥ ಟೇಸ್ಟು ಮನೆಯಲ್ಲೇ ಸಿಗಬೇಕಾದ್ರೆ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರ್ತದೆ. ಮತ್ತು ಇದಕ್ಕೆ ಗ್ರೀನ್ ಚಟ್ನಿ ಒಳ್ಳೆ ಕಾಂಬಿನೇಷನ್ನು, ನಿಂಬೆಹಣ್ಣು ಜೊತೆ ಈರುಳ್ಳಿ ಜೊತೆ ತುಂಬ ಚೆನ್ನಾಗಿರ್ತದೆ. ಮತ್ತು ಊಟಕ್ಕೆ ನೆಂಚ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರ್ತದೆ. ನೋಡಿದ್ರಲ್ಲ ಮನೆಯಲ್ಲೇ ಫಿಶ್ ತವಾ ಫ್ರೈನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ತವಾ ಫ್ರೈ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.